ನಮಸ್ತೆ, ಭಾಷಂ ಲೋಕಕ್ಕೆ ಸ್ವಾಗತ. ನಾವು ನಿತ್ಯವೂ ಕೂಡ ನಮ್ಮ ಹಿರಿಯವರನ್ನು ನಾವು ನಮಸ್ಕಾರ ಮಾಡ್ತೇವೆ ಮತ್ತು ನಮ್ಮ ಕಿರಿಯರಿಗೆ ನಾವು ಆಶೀರ್ವಾದ ಮಾಡ್ತೇವೆ. ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಂದಂಥದ್ದು ಆಶೀರ್ವಾದದ ಮಹತ್ವದ ಬಗ್ಗೆ. ಈ ಆಶೀರ್ವಾದ ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಇದರಿಂದ ಏನಾದರೂ ಪ್ರಯೋಜನ ಇದೆಯೇ ಇತ್ಯಾದಿ ವಿಚಾರಗಳನ್ನು ನಾವು ನೋಡಿಕೊಂಡು ಬರುವ. ಮತ್ತು ಈ ಆಶೀರ್ವಾದದಿಂದ ಒಬ್ಬಾಕೆ ಹೆಣ್ಣು ಮಗಳು ತನ್ನ ಪಾತಿವ್ರತ್ಯದಿಂದ, ಹಿರಿಯರ ಆಶೀರ್ವಾದದಿಂದ ತನ್ನ ಪತಿಯ ಜೀವವನ್ನೇ ಮರಳಿ ಪಡೆದಂತಹ ಕಥೆಯನ್ನು ಕೂಡ ನಾವು ನೋಡಿಕೊಂಡು ಬರುವ. ಮತ್ತು ಈ ಆಶೀರ್ವಾದದಲ್ಲಿ ಏನಾದರೂ ವಿಧಿ ನಿಯಮಗಳೆಲ್ಲ ಇದೆ, ಇದರಲ್ಲಿ ಯಾರಿಂದ ಆಶೀರ್ವಾದ ಪಡೆಯಬಾರದು, ಯಾವಾಗ ಪಡೆಯಬೇಕು, ಇತ್ಯಾದಿ ವಿಚಾರಗಳಲ್ಲಿ ಇರ್ತದಲ್ಲ, ಅದನ್ನೆಲ್ಲವನ್ನು ಕೂಡ ನಾವು ನೋಡಿಕೊಂಡು ಬರುವ. ನಮ್ಮ ಹಿರಿಯರು ಶಾಸ್ತ್ರಗಾರರು ಏನು ಹೇಳಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ನೋಡಿಕೊಂಡು ಬರುವ. ಆಶೀರ್ವಾದದ ಮಹತ್ವವನ್ನು ಹೇಳುವಂತಹ ಶ್ಲೋಕ ಈ ರೀತಿ ಇದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಅಂದರೆ ಯಾರು ಸದಾ ಹಿರಿಯರಿಗೆ ನಮಸ್ಕಾರ ಮಾಡುವ ಸ್ವಭಾವ ಹೊಂದಿರುತ್ತಾರೋ ಮತ್ತು ಹಿರಿಯರ ಸೇವೆಯನ್ನು ನಿತ್ಯವೂ ಮಾಡುತ್ತಾರೋ ಅವರಲ್ಲಿ ಈ 4 ಗುಣಗಳು ವೃದ್ಧಿಯಾಗುತ್ತದೆ ಅಂತ ಹೇಳಿದರು. ಒಂದು, ಆಯುಸ್ಸು, ದೀರ್ಘ ಆಯುಷ್ಯ ಪ್ರಾಪ್ತಿಯಾಗ್ತದೆ. ಎರಡನೆಯದ್ದು ವಿದ್ಯಾ ಪ್ರಾಪ್ತಿಯಾಗ್ತದೆ, ಜ್ಞಾನ ಪ್ರಾಪ್ತಿಯಾಗ್ತದೆ. ಮೂರನೆಯದ್ದು ಯಶಸ್ಸು, ಅಂದರೆ ಕೀರ್ತಿ ಮತ್ತು ಒಳ್ಳೆಯ ಹೆಸರು ಪ್ರಾಪ್ತಿಯಾಗ್ತದೆ. ಇನ್ನೊಂದು ಬಲಂ, ದೈಹಿಕ ಮತ್ತು ಮಾನಸಿಕವಾದಂತಹ ಬಲ ಪ್ರಾಪ್ತಿಯಾಗ್ತದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಯಾರಿಂದ ಆಶೀರ್ವಾದ ಪಡೆಯಬೇಕು ಎಂದು ಕೇಳಿದರೆ, ಉಪಾಧ್ಯಾಯಾನ್ ಪಿತೃನ್ ಜ್ಯೇಷ್ಠಾನ್ ಮಾತುಲಾನ್ ಶ್ವಶುರಾನ್ ತಥಾ ಮಾತಾಮಹಾನ್ ಪಿತಾಮಹಾನ್ ಚ ಚರಣಾವಭಿವಾದಯೇತ್. ಅಂದರೆ ತಾಯಿ ಮತ್ತು ತಂದೆ, ವಿದ್ಯೆ ಕಲಿಸಿದ ಗುರುಗಳು, ವಯಸ್ಸಿನಲ್ಲಿ ಹಿರಿಯರಾದಂತಹ ಅಣ್ಣ, ಅಕ್ಕ, ಸೋದರ ಮಾವಂದಿರು ಮತ್ತು ಅಜ್ಜ, ಅಜ್ಜಿ ಇವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಬೇಕು ಎನ್ನುವಂಥದ್ದು ಈ ಶ್ಲೋಕಾರ್ಥ. ಇನ್ನು ಯಾರಿಂದ ಆಶೀರ್ವಾದ ಪಡೆಯಬಾರದು ಎಂದು ಕೇಳಿದರೆ, ದೂರಸ್ಥಂ ಜಲಮಧ್ಯಸ್ಥಂ ಧಾವಂತಂ ಕ್ರುದ್ಧಮೇವ ಚ ಜಪಹೋಮರತಂ ಸ್ನಾಂತಂ ನಾಭಿವಾದಯೇದ್ಬುಧಃ. ಅಂದರೆ ದೂರದಲ್ಲಿರುವವನಿಗೆ ಮತ್ತು ನೀರಿನ ಮಧ್ಯದಲ್ಲಿರುವಂಥವನಿಗೆ, ಗಡಿಬಿಡಿಯಲ್ಲಿರುವವನಿಗೆ ಮತ್ತು ಕೋಪಗೊಂಡಿರುವವನಿಗೆ, ಜಪ ಅಥವಾ ಹೋಮದಲ್ಲಿ ನಿರತನಾಗಿರುವವನಿಗೆ ಮತ್ತು ಸ್ನಾನ ಮಾಡುತ್ತಿರುವವನಿಗೆ ನಮಸ್ಕಾರ ಮಾಡಬಾರದು. ಅವರು ತಮ್ಮ ಕಾರ್ಯವನ್ನು ಮುಗಿಸಿದ ನಂತರವೇ ಅವರಿಗೆ ನಮಸ್ಕಾರ ಮಾಡಬೇಕು ಎಂದು ಈ ಶ್ಲೋಕಾರ್ಥ. ಯಾವಾಗ ಆಶೀರ್ವಾದ ಪಡೆಯಬೇಕು? ಪ್ರಾತರುತ್ಥಾಯ ಯೋ ನಿತ್ಯಂ ಮಾತಾ ಪಿತರು ವಂದತೆ ತಸ್ಯ ಪುಣ್ಯಫಲಂ ಜಾಯೇತ್ ಗಂಗಾ ಸ್ನಾನ ಸಮಂ ವಿಧುಃ. ಅಂದರೆ ಪ್ರತಿದಿನವೂ ಕೂಡ ಬೆಳಗ್ಗೆ ಯಾರು ತನ್ನ ತಂದೆ ತಾಯಿಯವರಿಂದ ಆಶೀರ್ವಾದ ಪಡೆಯುತ್ತಾರೋ ಅವರಿಗೆ ದಿನವೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸ್ತದೆ ಅಂತ ಈ ಶ್ಲೋಕಾರ್ಥ. ಪ್ರವಾಸಾದಾಗತಶ್ಚೈವ ಪ್ರಸ್ಥಿಷ್ಯಾಂಶ್ಚ ತಥಾ ಪ್ರಭುಂ ಮಾತಾ ಪಿತರೌ ಗುರುಂ ಚೈವ ಪಾದೌ ಸಂಗೃಹ್ಯ ವಂದಯೇತ್. ಅಂದರೆ ಪ್ರಯಾಣ ಹೊರಡುವಾಗ, ಪ್ರವಾಸ ಮುಗಿಸಿ ಮನೆಗೆ ಬಂದ ಮೇಲೆ ತಾಯಿ, ತಂದೆ, ಮನೆಯಲ್ಲಿರುವಂತಹ ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು ಎಂಬಂಥದ್ದು ನಮ್ಮ ಹಿರಿಯವರ ಅಭಿಪ್ರಾಯವಾಗಿದೆ. ಮತ್ತು ಹೇಳಿದರು, ಮಂಗಳೇಶು ಚ ಸರ್ವೇಷು ಜಾತಕರ್ಮಾದಿ ಸಂಸ್ಕಾರೇ ಹಿರಣ್ಯ ಗೋಪ್ರಧಾನೇಶು ವಂದನಂ ಕಾರಯೇತ್ ಸುಧೀಹಿ. ಅಂದರೆ ಜಾತಕರ್ಮವೇ ಮೊದಲಾದಂತಹ ಸಂಸ್ಕಾರಗಳಲ್ಲಿ ಮತ್ತು ಎಲ್ಲ ವಿಧವಾದಂತಹ ಮಂಗಳ ಕಾರ್ಯಗಳಲ್ಲಿ ಗುರು ಹಿರಿಯರನ್ನು ನಮಸ್ಕರಿಸಬೇಕು. ಮಾತ್ರವಲ್ಲ, ಹಿರಣ್ಯದಾನ, ಗೋದಾನ ಮೊದಲಾದಂತಹ ದಾನಾದಿ ಕರ್ಮಗಳಲ್ಲಿ ಕೂಡ ಹಿರಿಯವರನ್ನು ನಮಸ್ಕರಿಸಬೇಕು. ಯಾವ ಕ್ರಮದಲ್ಲಿ ಆಶೀರ್ವಾದ ಪಡೆಯಬೇಕು? ವ್ಯತ್ಯಸ್ತಹಸ್ತಾಭ್ಯಾಂ ಕಾರ್ಯಮುಪಸಂಗ್ರಹಣಂ ಗುರೋಃ ಸವ್ಯೇನ ಸವ್ಯಸ್ಪೃಷ್ಟವ್ಯೋ ದಕ್ಷಿಣೇನ ಚ ದಕ್ಷಿಣಃ. ಅಂದರೆ ಆಶೀರ್ವಾದ ನಾವು ಪಡೆಯುವಾಗ ನಮ್ಮ ಕೈಗಳನ್ನು ಕತ್ತರಿ ಆಕಾರದಲ್ಲಿ ಇಡಬೇಕು. ಅಂದರೆ
ನಮ್ಮ ಬಲಗೈಯಿಂದ ಹಿರಿಯವರ ಬಲಗಾಲನ್ನು, ನಮ್ಮ ಎಡಗೈಯಿಂದ ಅವರ ಎಡಗಾಲನ್ನು ಮುಟ್ಟಬೇಕು. ವಾಚಿಕವಾಗಿ ಅಂದರೆ ನಮ್ಮ ಬಾಯಿಂದ ನಮಸ್ಕಾರ ಮಾಡುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಬೇಕು. ನಾವು ಆಶೀರ್ವಾದ ಪಡೆಯುವುದರ ಮನೋವೈಜ್ಞಾನಿಕ ಕಾರಣಗಳು ಈ ರೀತಿ ಇದೆ. ಒಂದು, ಅಹಂಕಾರದ ವಿಸರ್ಜನೆಯಾಗುತ್ತದೆ. ನಾವು ಪೂರ್ಣವಾಗಿ ಬಾಗಿದಾಗ ನಮ್ಮ ಒಳಗಿನ ಅಹಂಕಾರ ಕರಗಿ ವಿನಮ್ರತೆ ಹೆಚ್ಚುತ್ತದೆ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇನ್ನೊಂದು, ಶಕ್ತಿಮಂಡಲ. ಮಾನವನ ದೇಹವು ಒಂದು ವಿದ್ಯುತ್ಕಾಂತೀಯ ಕ್ಷೇತ್ರ. ನಾವು ಕತ್ತರಿಯಾಕಾರದಲ್ಲಿ ಹಿರಿಯರ ಪಾದ ಮುಟ್ಟಿದಾಗ ಆ ಶಕ್ತಿಯು ಸರ್ಕ್ಯೂಟ್ ಪೂರ್ಣಗೊಂಡು ಅವರ ಸಕಾರಾತ್ಮಕ ಶಕ್ತಿ ನಮ್ಮ ದೇಹಕ್ಕೆ ಹರಿಯುತ್ತದೆ. ಈ ಗುರುಪಾದ ಅಥವಾ ಗುರು ಹಿರಿಯರ ಪಾದ ಸ್ಪರ್ಶದಿಂದ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಮತ್ತು ಡೋಪಮೈನ್ ಹಾರ್ಮೋನುಗಳು ಬಿಡುಗಡೆಯಾಗಿ ತಕ್ಷಣ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಗುತ್ತದೆ. ಇನ್ನು ನಮ್ಮಿಂದ ಸಣ್ಣವರಿಗೆ ಹೇಗೆ ಆಶೀರ್ವಾದ ಮಾಡುವುದು ಕೇಳಿದರೆ, ಕಿರಿಯರು ಕಾಲು ಮುಟ್ಟಿದಾಗ ಹಿರಿಯರು ತಮ್ಮ ಬಲಗೈಯನ್ನು ಅಭಯಮುದ್ರೆಯಲ್ಲಿಟ್ಟು ಕಿರಿಯರ ತಲೆಯ ಮೇಲೆ ಹಗೂರವಾಗಿ ಕೈಯನ್ನಿಟ್ಟು ಪೂರ್ಣ ವಾತ್ಸಲ್ಯದಿಂದ, ಪುರುಷರಿಗಾದರೆ ಆಯುಷ್ಮಾನ್ ಭವ ಎಂದು, ಸ್ತ್ರೀಯರಿಗಾದರೆ ದೀರ್ಘ ಸುಮಂಗಲಿ ಭವ ಎಂದು ಅಥವಾ ಎಲ್ಲ ಒಳ್ಳೆಯದಾಗಲಿ ಎಂದು ಹರಸಬೇಕು. ಆಶೀರ್ವಾದ ನೀಡುವಾಗ ಹಿರಿಯರ ಮನಸ್ಸಿನಲ್ಲಿ ಕೋಪವಿರಬಾರದು, ಮನ ತುಂಬಿ ಹಾರೈಸಬೇಕು. ಆಶೀರ್ವಾದದ ಮಹತ್ವವನ್ನು ಹೇಳುವಂತಹ ಕಥೆ ಈ ರೀತಿ ಇದೆ. ಮದ್ರದೇಶದ ರಾಜನಾದಂತಹ ಅಶ್ವಪತಿಗೆ ಒಬ್ಬಳು ಮಗಳಿದ್ದಳು. ಅವಳ ಹೆಸರು ಸಾವಿತ್ರಿ. ಆಕೆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದಂತಹ ದ್ಯುಮತ್ಸೇನ ಎಂಬ ಮಹಾರಾಜನ ಮಗನಾದಂತಹ ಸತ್ಯವಾನ್ ಎಂಬ ಧರ್ಮನಿಷ್ಠ ರಾಜಕುಮಾರನನ್ನು ಪತಿಯನ್ನಾಗಿಸಲು ನಿಶ್ಚಯಿಸಿದಳು. ಆದರೆ ಮಹರ್ಷಿ ನಾರದರು ಸತ್ಯವಾನನ ಆಯುಸ್ಸು ಇನ್ನು ಕೇವಲ 1 ವರ್ಷ ಮಾತ್ರ ಎಂಬಂತಹ ಭವಿಷ್ಯವನ್ನು ನುಡಿದರು. ಆದರೂ ಸಾವಿತ್ರಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ರಾಜವೈಭೋಗವನ್ನು ತೊರೆದು ಕಾಡಿಗೆ ಬಂದು ಅತ್ತೆ ಮಾವ ಪತಿಯ ಸೇವೆ ಮಾಡುತ್ತಾ ಸರಳ ಜೀವನ ನಡೆಸತೊಡಗಿದಳು. ಸಾವಿತ್ರಿಗೆ ನಾರದರು ಹೇಳಿದಂತಹ ಕರಾಳ ದಿನ ಹತ್ತಿರ ಬರುತ್ತದೆ ಎಂಬುದು ಗೊತ್ತಿತ್ತು. ಆಕೆ ಪ್ರತಿದಿನವೂ ಆಶ್ರಮದಲ್ಲಿದ್ದಂತಹ ಋಷಿಮುನಿಗಳಿಗೆ, ತಪಸ್ವಿಗಳಿಗೆ ಮತ್ತು ತನ್ನ ಅತ್ತೆ ಮಾವಂದಿರಿಗೆ ಅತ್ಯಂತ ವಿನಯದಿಂದ ಪಾದಸ್ಪರ್ಶ ಮಾಡಿ ನಮಸ್ಕರಿಸುತ್ತಿದ್ದಳು. ಅವರೆಲ್ಲರೂ ಮನಸಾರೆ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸುತ್ತಿದ್ದರು. ಹಿರಿಯರ ಹೃದಯದಿಂದ ಬಂದಂತಹ ಈ ಶುಭಾಶೀರ್ವಾದಗಳು ಸಾವಿತ್ರಿಯ ಮನೋಬಲವನ್ನು ಮತ್ತಷ್ಟು ದೃಢಗೊಳಿಸಿದವು. ವಿಧಿಯ ಆ ದಿನ ಬಂದೇ ಬಿಟ್ಟಿತು. ಕಾಡಿನಲ್ಲಿ ಕಟ್ಟಿಗೆ ಕಡಿಯುತ್ತಿದ್ದಂತಹ ಸತ್ಯವಾನನು ಸಾವಿತ್ರಿಯ ಮಡಿಲಲ್ಲೇ ಪ್ರಾಣ ಬಿಟ್ಟನು. ಸಾಕ್ಷಾತ್ ಮೃತ್ಯುದೇವನಾದಂತಹ ಯಮರಾಜನು ಬಂದು ಆತನ ಪ್ರಾಣವನ್ನು ಪಾಶದಲ್ಲಿ ಕಟ್ಟಿ ದಕ್ಷಿಣದ ಕಡೆಗೆ ಹೊರಟನು. ಆದರೆ ಸಾವಿತ್ರಿಯು ಪತಿಯ ಮೇಲಿನ ಅಚಲ ಭಕ್ತಿ, ಧರ್ಮದ ಮೇಲಿನ ನಿಷ್ಠೆ ಹಾಗೂ ಹಿರಿಯರ ಆಶೀರ್ವಾದದ ಬಲದಿಂದ ಯಮನನ್ನೇ ಹಿಂಬಾಲಿಸಿದಳು. ಆಕೆಯ ಧರ್ಮಮಯವಾದಂತಹ ಮಾತುಗಳಿಗೆ ಮೆಚ್ಚಿದಂತಹ ಯಮನು ಸತ್ಯವಾನ್ನ ಪ್ರಾಣವನ್ನು ಹೊರತುಪಡಿಸಿ ವರವನ್ನು ಕೇಳು ಎಂದನು. ಆಗ ಸಾವಿತ್ರಿ ಮೊದಲು ತನ್ನ ಅತ್ತೆ ಮತ್ತು ಮಾವಂದಿರ ಕಣ್ಣಿನ ದೃಷ್ಟಿ ಮರಳಲಿ ಎಂದು ಕೇಳಿದಳು. ನಂತರ ಅವರು ಕಳೆದುಕೊಂಡಂತಹ ರಾಜ್ಯವನ್ನು ಮರಳಿ ಪಡೆಯಲಿ ಎಂದು ಬೇಡಿದಳು. ಯಮನು ಎರಡಕ್ಕೂ ತಥಾಸ್ತು ಎಂದನು. ಕೊನೆಯದಾಗಿ ಸಾವಿತ್ರಿಯು ಅತ್ಯಂತ ಚಾಣಾಕ್ಷದಿಂದ, ಪ್ರಭು, ನನಗೆ ಸತ್ಯವಾನ್ನಿಂದ 100 ಪುತ್ರರು ಜನಿಸಿ ನಮ್ಮ ವಂಶ ಬೆಳಗುವಂತೆ ವರ ನೀಡಿ ಎಂದು ಬೇಡಿದಳು. ಯಮಧರ್ಮರಾಜನು
ಆಕೆಯ ಪತಿವ್ರತ್ಯಕ್ಕೂ ಧರ್ಮನಿಷ್ಠೆಗೂ ಮಾರು ಹೋಗಿ, ತಥಾಸ್ತು, ನೀನು 100 ಪುತ್ರರ ತಾಯಿಯಾಗಿ ದೀರ್ಘಕಾಲ ಸುಖವಾಗಿ ಬಾಳು ಎಂದು ಆಶೀರ್ವದಿಸಿದನು. ಆಗ ಸಾವಿತ್ರಿ ವಿನಯದಿಂದ ನಸುನಗುತ್ತಾ ಹೇಳಿದಳು, ಪ್ರಭು, ನೀವು ನನಗೆ 100 ಪುತ್ರರ ತಾಯಿಯಾಗು ಎಂದು ವರ ನೀಡಿದ್ದೀರಿ. ಆದರೆ ನಾನು ಪತಿವ್ರತೆ. ನನ್ನ ಪತಿ ಸತ್ಯವಾನ್ ಇಲ್ಲದೆ ಈ ವರ ಹೇಗೆ ಸತ್ಯವಾಗುತ್ತದೆ? ಧರ್ಮರಾಜನಾದಂತಹ ನಿಮ್ಮ ವಚನವು ಎಂದಿಗೂ ಸುಳ್ಳಾಗುವುದಿಲ್ಲ. ಆದ್ದರಿಂದ ನಿಮ್ಮ ವರ ಸತ್ಯವಾಗಬೇಕಿದ್ದರೆ ನನ್ನ ಪತಿಯ ಪ್ರಾಣವನ್ನು ಮರಳಿ ನೀಡಲೇಬೇಕು ಎಂದಳು. ಧರ್ಮರಾಜನಿಗೆ ತಕ್ಷಣ ತನ್ನ ಮಾತಿನ ಮಹತ್ವದ ಅರಿವಾಯಿತು. ತಾನು ನೀಡಿದ ವರವನ್ನು ಸತ್ಯಗೊಳಿಸಲು ಸತ್ಯವಾನ್ನ ಪ್ರಾಣವನ್ನು ಮರಳಿ ನೀಡಿದನು. ಹೀಗೆ ಸಾವಿತ್ರಿಯ ಪತಿವ್ರತ್ಯ, ಧರ್ಮನಿಷ್ಠೆ, ಹಿರಿಯರ ಆಶೀರ್ವಾದ ಮತ್ತು ಯಮನ ವರ ಇವೆಲ್ಲವೂ ಒಂದಾಗಿ ಸೇರಿ ಮೃತ್ಯುವಿನ ಮೇಲೆಯೇ ವಿಜಯ ಸಾಧಿಸಿದವು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಹಿರಿಯರ ಆಶೀರ್ವಾದ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ನಮ್ಮ ಜೀವನಕ್ಕೆ ಶುಭ ಶಕ್ತಿಯನ್ನು ತುಂಬುತ್ತದೆ. ಆ ಆಶೀರ್ವಾದಕ್ಕೆ ಧರ್ಮ, ಭಕ್ತಿ, ಸತ್ಕಾರ್ಯ ಮತ್ತು ಅಚಲ ಸಂಕಲ್ಪವೂ ಸೇರಿದಾಗ ಅಸಾಧ್ಯವೆನಿಸುವ ಕಾರ್ಯಗಳು ಸಾಧ್ಯವಾಗುತ್ತದೆ ಎಂದು. ನೋಡಿದ್ರಲ್ಲ ವೀಕ್ಷಕರೇ, ಈ ಆಶೀರ್ವಾದದ ಮಹತ್ವವನ್ನೆಲ್ಲ, ಇದರ ನೀತಿ ನಿಯಮಗಳನ್ನೆಲ್ಲ ಎಲ್ಲವನ್ನು ಕೂಡ ನೀವು ಈಗ ನೋಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಹಾಗಿರುವಾಗ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಹಿರಿಯವರನ್ನು ನಾವು ನಮಸ್ಕರಿಸುವ, ಭಕ್ತಿಪೂರ್ವಕವಾಗಿ ವಿನಯಪೂರ್ವಕವಾಗಿ ಅವರನ್ನು ನಮಸ್ಕರಿಸಿ ಅವರ ದಿವ್ಯ ಆಶೀರ್ವಾದವನ್ನು ಪಡೆಯುವ. ಹಾಗೆಯೇ ನಮ್ಮ ಕಿರಿಯರಿಗೆ ನಾವು ಆಶೀರ್ವಾದವನ್ನು ಮಾಡುವ. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಜೈ ಶ್ರೀರಾಮ್.